ಫೇರ್ ಆ್ಯಂಡ್ ಲವ್ಲಿ ಗುರು, ಫೇರ್ ಆ್ಯಂಡ್ ಲವ್ಲಿ. ಡಿಯಿಂದ ಡವ್ ಶಾಂಪು ಹೆಂಗಿರುತ್ತೆ, ಡವ್ ಶಾಂಪು ಟೇಸ್ಟ್ ಮಾಡೋಣ ಗೈಸ್. ಏನೋ ವಿತೌಟ್ ವಾಟರ್ ಟ್ರೈ ಮಾಡ್ತಿದ್ದೀನಿ. ಚಿಲ್ಬುಳಿ ಎಷ್ಟು ಯೋಚನೆ ಮಾಡಿದೆ ಅಂದರೆ ಇಲ್ಲಿ ಕೂದಲೆಲ್ಲ ಉದ್ರೋಗ್ಬಿಟ್ಟಾವೆ. ಯೂರಿನ್ ನಾನು ಯಾವ್ಯಾವ ಲೆಟರ್ ಬಿಟ್ಟಿದ್ದೀನೋ ಅಷ್ಟು ಲೆಟರ್ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತೆ ನನ್ನ ಕಡೆಯಿಂದ. ಫೇರ್ ಆ್ಯಂಡ್ ಲವ್ಲಿ ಗುರು, ಫೇರ್ ಆ್ಯಂಡ್ ಲವ್ಲಿ. ಡಿಯಿಂದ ಡವ್ ಶಾಂಪು ಹೆಂಗಿರುತ್ತೆ, ಡವ್ ಶಾಂಪು ಟೇಸ್ಟ್ ಮಾಡೋಣ ಗೈಸ್. ಏನೋ ವಿತೌಟ್ ವಾಟರ್ ಟ್ರೈ ಮಾಡ್ತಿದ್ದೀನಿ. ಚಿಲ್ಬುಳಿ ಎಷ್ಟು ಯೋಚನೆ ಮಾಡಿದೆ ಅಂದರೆ ಇಲ್ಲಿ ಕೂದಲೆಲ್ಲ ಉದ್ರೋಗ್ಬಿಟ್ಟಾವೆ. ಯೂರಿನ್ ನಾನು ಯಾವ್ಯಾವ ಲೆಟರ್ ಬಿಟ್ಟಿದ್ದೀನೋ ಅಷ್ಟು ಲೆಟರ್ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತೆ ನನ್ನ ಕಡೆಯಿಂದ. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಈ ವಿಡಿಯೋಲ್ಲಿ ನಾನೊಂದು ಚಾಲೆಂಜ್ ಮಾಡ್ತಿದ್ದೀನಿ. ಏನು ಅಂದರೆ A to Z ಫುಡ್ ಚಾಲೆಂಜು ಇನ್ ಅವರ್ ಸ್ಟೋರ್ ಅಂತ. ಅಂದರೆ ನಮ್ಮ ಅಂಗಡಿಲೇ A to Z ತನಕ ಫುಡ್ ತಿನ್ನೋದು. ಅಂದರೆ ಇವಾಗ ಎ ಇಂದ ಯಾವುದಾದ್ರೂ ಒಂದು ಫುಡ್ಡು ಅದನ್ನೇ Z ತನಕ ತಿನ್ನಬೇಕು. ಅದು ಆ ಚಾಲೆಂಜ್ನ ಮಾಡ್ತಿದ್ದೀನಿ. ಮಾಡೋಣ ಬನ್ನಿ ಗೈಸ್. ಆಚೆ ಮಾಡಿದರೆ ಸ್ವಲ್ಪ ಚೆನ್ನಾಗಿರೋದು. ನಾನು ನಮ್ಮದೇ ಅಂಗಡಿ ಐತಲ್ವ, ಸೊ ಇಲ್ಲೇ ಮಾಡ್ತಿದ್ದೀನಿ. ನಿಮಗೆ ಬೋರ್ ಅನ್ನಿಸ್ಬೋದು, ಅದಕ್ಕೋಸ್ಕರ ಅವಾಗವಾಗ ಒಂದು ಕಾಮಿಡಿ ಮಾಡ್ತಿರ್ತೀನಿ. ಲೆಟ್ಸ್ ಸ್ಟಾರ್ಟ್ ಗೈಸ್. ಇವಾಗ ಫಸ್ಟು ಎ ಇಂದ ಏನಾದರೂ ತಿನ್ನಬೇಕು, ಹುಡ್ಕೋಣ. ಎ ಇಂದ ಏನಿರುತ್ತೆ ಗುರು? ಆಪಲ್ಲು ಅಂಥವೆಲ್ಲ ಇರ್ತವೆ. ಇಲ್ಲಿ ಎ ಇಂದ ಏನಿರ್ಬೋದು? ಆಚೆ ಬಂದು ನೋಡ್ತೀನಿ, ಅವಾಗಾದ್ರೂ ಗೊತ್ತಾಗ್ತದ. ನೋಡಿರಿ ಯಾರೋ ಬಂದರು, ಬಾರಿ ಇಲ್ಲಿ ಹಾಯ್ ಮಾಡು. ಏನು ಬೇಕು? ಮೊಟ್ಟೆ ಬೇಕಾ? ಎಷ್ಟು? ಎರಡಕ್ಕೆ 50 ರೂಪಾಯಾ? ಗೈಸ್, ಸ್ಟಾರ್ಟಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿ ಎ ಇಂದ ಏನಾದರೂ ತಿನ್ನಬೇಕಿತ್ತು, ಅಷ್ಟೊತ್ತಿಗೆ ಒಬ್ಬ ಬಂದ. ಸೊ ಅವನಿಗೆ ಮೊಟ್ಟೆ ಬೇಕಂತ ಇವಾಗ ಕೊಟ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಎ ಇಂದನೇ ಫುಲ್ ಕಾಂಪ್ಲಿಕೇಟೆಡ್ ಆಗೋಗೈತೆ. ಫಸ್ಟ್ನೇ ಲೆಟರ್ ಎ, ಅದೇ ಹಿಂಗೆ ಆಗೋಗೈತಲ್ಲ. ಎ ಇಂದ ಫ್ರಿಡ್ಜಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡೋಣ. ಫ್ರಿಡ್ಜಲ್ಲೂ ಏನೂ ಇಲ್ಲ ಎ ಇಂದ. ಆಲ್ವಿನ್ ಅಂತೆ. ನಾನು ಏನು ಗುರು ಶಾಕ್ ಆಗಿಬಿಟ್ಟೆ, ಸದ್ಯ ಸಿಕ್ತು ಅಂತ. ಗೈಸ್, ಎ ಇಂದ ಯಾವುದೋ ಚಾಕ್ಲೇಟ್ ಇತ್ತು, ಖಾಲಿ ಆಗಿಬಿಟ್ಟೈತೆ. ಥೂ, ಅಯ್ಯೋ ದುರ್ವಿಧಿಯೇ. ಗೈಸ್, ಎ ಇಂದ ಎಷ್ಟು ಹುಡುಕ್ದೆ ಏನೋ ಸಿಗಲಿಲ್ಲ. ಅರಶಿನ ತಿನ್ಬಿಡ್ಲಾ? ನೋಡಿರಿ, ಎ ಇಂದ ಅರಶಿನ ತಿನ್ಬಿಡ್ಲಾ? ತಿನ್ನೋಣ ತಡೀರಿ ಗೈಸ್. ಅರಶಿನ ಟೇಸ್ಟ್ ಮಾಡ್ತಿದ್ದೀನಿ. ಅರಶಿನ ನೋ ಟೇಸ್ಟ್. ಫೈನಲಿ ಎ ಇಂದ ಕಂಪ್ಲೀಟ್ ಆಗೋಯ್ತು. ಈಗ ಬಿ ಇಂದ ಮಾಡಬೇಕು. ಬಿ ಇಂದ ಮಾಡೋಣ ಬನ್ನಿ ಗೈಸ್. ಕೊನೆಗೂ ಎ ಇಂದ ಆಗೈತೆ. ಈಗ ಬಿ ಇಂದ ನೋಡ್ರಿ, ಇಲ್ಲೇ ಐತೆ ಬೂಸ್ಟ್. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೋರ್ ಎನರ್ಜಿ. ಈಗ ಬೂಸ್ಟ್ ತಿಂತಾ ಇದ್ದೀನಿ, ಅವಾಗ ಎನರ್ಜಿ ಆಗಿ ಇನ್ನೂ ಮಾಡೋದು. ಅದಕ್ಕೆ ಬೂಸ್ಟು. ಅಯ್ಯೋ ಫಾರ್ಮ್. ಓಕೆ ಗೈಸ್, ಬಿ ಇಂದ ಕಂಪ್ಲೀಟ್ ಆಯಿತು. ಈಗ ಸಿ ಇಂದ ಅವಲೇ ನೋಡಿದ್ದೆ. ಚಿಲ್ಬುಳಿ ಚಿಲ್ಬುಲ್ ತಿಂತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಬೇಗ ಆಗೋಗ್ತೈತೆ. ಇನ್ನೂ ಹೋಗ್ತಾ ಕಷ್ಟ. ಫಸ್ಟ್ನೇ ಏನೇ ಕಷ್ಟ ಆಗಿಬಿಟ್ಟಿದ್ದು ನನಗೆ. ಈಗ ಸಿ ಇಂದನೂ ಆಗ್ತಾಯಿದೆ ಚಿಲ್ಬುಲ್. ಸಿ ಇಂದ ಥೋ ಕಡಿಮೆ ರೇಟಿಂದ ತಿನ್ಬೇಕಿದ್ದು ಗುರು. ಸಿ ಇಂದ ಚಕ್ಲಿ ಚೆನ್ನಾಗೈತೆ. ಓಕೆ, ಈಗ ಸಿ ಇಂದನೂ ಆಯಿತು ಗೈಸ್. ಇವಾಗ ಡಿ ಇಂದ ಏನಾದರೂ ಹುಡುಕ್ಲಿ. ಡಿ ಡವ್ ಶಾಂಪು. ಡಿ ಇಂದ ಡವ್ ಶಾಂಪು ಹೆಂಗಿರುತ್ತೆ, ಡವ್ ಶಾಂಪು ಟೇಸ್ಟ್ ಮಾಡೋಣ ಗೈಸ್. ಡಿ ಇಂದ ಸಿಗ್ತಾನೇ ಇಲ್ಲ. ಡಿ ಇಂದ ಡವ್ ಶಾಂಪು ಬಿಟ್ಟರೆ ಡೊಮೆಕ್ಸು ಅಷ್ಟೇ ಗುರು. ಡಿ ಇಂದ ಏನೂ ಇಲ್ಲ. ಡಿ ಇಂದ ದ್ರಾಕ್ಷಿ ಗುರು. ಗೋಡಂಬಿ ದ್ರಾಕ್ಷಿ. ಗೋಡಂಬಿ ಬರುತ್ತೆ, ದ್ರಾಕ್ಷಿಗಾದರೆ ಡಿ ಬರುತ್ತೆ. ಸೊ ದ್ರಾಕ್ಷಿ. ಡಿನೂ ಕಂಪ್ಲೀಟ್ ಆಗೋಯಿತು. ಓಕೆ, ಓವರ್. ಮಿಕ್ಕಿದೆಲ್ಲ ಇಲ್ಲಿ ಇಕ್ತಾ ಇದ್ದೀನಿ. ಆಮೇಲೆ ಯಾವಾಗಾದ್ರೂ ತಿನ್ನೋಣ ಅಂತ. ABCD E ಇಂದ ಎಲಿಫೆಂಟ್. ಈ ಇಂದ ಏನು ತಿನ್ನೋಣ? ಅಥವಾ ಏನು ಗುರು, ಹೋಗ್ತಾ ಹಿಂಗೆ ಕಾಂಪ್ಲಿಕೇಟ್ ಆಗ್ತವೆ. ಈ ಇಂದ ನಿಮಗೆ ಒಂದು ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಅದು ಏನು ಅಂದರೆ ಎಗ್ಗು ತಿನ್ಬೋದು. ಆದರೆ ನಾನು ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ. ಸೊ ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ಈ ಇಂದ ಏನೋ ಹೋಗ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಗೋಪಿ, ಈರುಳ್ಳಿ ತಿನ್ಬೋದು, ಆದರೆ ನಮ್ಮ ಅಂಗಡಿಯಲ್ಲಿ ಇಲ್ಲ ಈರುಳ್ಳಿ. ಏನು ಮಾಡೋಣ?
ಹುಡುಕ್ತಾ ಇದ್ದೀನಿ ಏನೂ ಇಲ್ಲ ನೋಡಿ. ಈಯಿಂದ ಸ್ಟಾರ್ಟ್ ಆಗೋ ಏನೂ ಇಲ್ಲ. ಈನೇ ಸ್ಕಿಪ್ ಮಾಡಿಬಿಡೋಣ ಅನಿಸ್ಬಿಟ್ಟೈತೆ ಗೈಸ್. ಒಂದು ಎಷ್ಟು ಯೋಚನೆ ಮಾಡಿದೆ ಅಂದರೆ ಇಲ್ಲಿ ಕೂದಲೆಲ್ಲ ಉದ್ರೋಗ್ಬಿಟ್ಟಾಗ ಅಷ್ಟು ಯೋಚನೆ ಮಾಡಿದ್ದೀನಿ. ಈಯಿಂದ ಈನೋ ಬರುತ್ತೆ, ಈನೋ ಕುಡಿಬೋದು ಗುರು. ನೋಡಿ ಈನೋ ನೋಡ್ರಿ ಇಲ್ಲಿ ಈನೋ ಗೊತ್ತೇ ಆಗಲಿಲ್ಲ. ಅದು ಈನೋ ಸಿಗೋದು ಈನೋ ಇರುತ್ತೆ ಅಂತಲೇ ಗೊತ್ತಾಗಲಿಲ್ಲ. ಎಷ್ಟೊತ್ತು ಜಾಸ್ತಿ ಯೋಚನೆ ಮಾಡಿದೆ ಗೈಸ್. ಈನೋ ವಿತೌಟ್ ವಾಟರ್ ಟ್ರೈ ಮಾಡ್ತಿದ್ದೀನಿ. ಗೈಸ್ ಒಂಥರ ಜೀರಿಗೆ ಒಂಥರ ಇದು ಬಬಲ್ಸ್ ಬರ್ತಾಯಿದೆ ಮ್ಯಾಲ್ಗೆ ಮೇಲೆ. ಈಯಿಂದನೂ ಆಗೋಯ್ತು. ನೆಕ್ಸ್ಟು ABCD ಎಫ್ಫಿಂದ ಟ್ರೈ ಮಾಡಬೇಕೀಗ. ಎಫ್ಫಿಂದ ಏನು ಹುಡ್ಕೋಣ? ಫೆವಿಕಿಕ್ ಇಲ್ಲ ಇದೆ. ಎಫ್ಫಿಂದ ಏನಾದ್ರು ತಿನ್ನೋದು ಹುಡ್ಕೊಂಡು ತಡೀರಿ. ತಿನ್ನೋದೇನಾದ್ರು ಹುಡುಕ್ಬೇಕೀಗ. ಎಫ್ಫಿಂದ ಏನು ತಿನ್ನೋಣ? ಎಫ್ಫಿಂದ ಫಟಾಕೆ, ಕುರ್ಕುರೆ ಏನು ಗುರು ಎಲ್ಲ ಖಾಲಿ ಆಗಿಬಿಟ್ಟೈತೆ. ಇದು ಮಾಡಿರೋದಕ್ಕೆ ಗೊತ್ತಾಯಿತು ಇನ್ನೂ ಏನೇನು ತರಬೇಕು ಅಂಗಡಿಗೆ ಅಂತ. ಎಫ್ ವೀಲ್ ಎಲ್ಲ ಬರೀ ಇದೆ. ಫೇರ್ ಆ್ಯಂಡ್ ಲವ್ಲಿ ತಿನ್ನೋಣ. ಸುಮ್ಮನೆ ಟೇಸ್ಟ್ ಮಾಡೋಣ ತಡೀರಿ ಫೇರ್ ಆ್ಯಂಡ್ ಲವ್ಲಿನ. ಗೈಸ್ ಎಫ್ಫಿಂದ ಫೇರ್ ಆ್ಯಂಡ್ ಲವ್ಲಿ ತಿಂತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಗುರು, ಫೇರ್ ಆ್ಯಂಡ್ ಲವ್ಲಿ. ಥೂ ಚೆನ್ನಾಗಿಲ್ಲ. ಒಂಥರ ಗುರು ನೋಡಿ. ಶೆಲ್ಟೆಲ್ಲ ಆಗೋಯ್ತು. ಗೈಸ್ ಹೋಗೋದು ಬಿಟ್ಟೆ. ಒಂಥರ ಟೇಸ್ಟ್ ನೋಡಬೇಕಿತ್ತು ಅಷ್ಟೇ. ಸುಮ್ಮನೆ ನೋಡಿದೆ. ಎಲ್ಲ ಟೇಸ್ಟ್ ಮಾಡಬೇಕು, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವ. ಸೊ ಅದಕ್ಕೆ ಗೈಸ್ ಎಫ್ಫಿಂದ ಫೇರ್ ಆ್ಯಂಡ್ ಲವ್ಲಿ ತಿಂದಿದ್ದಾಯಿತು. ಈಗ ಜಿಯಿಂದ ಮಾಮೂಲಿ ಗುಡ್ಡೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಗುಡ್ಡೆ ತಿಂತೀನಿ ಗುರು. ವೇರ್ ಇಸ್ ಗುಡ್ಡೆ 5 ರೂಪಾಯಿ ಗುಡ್ಡೆ. ಈಸಿ ಇಂಥವೆಲ್ಲ. ಬನ್ನಿ. ABCD EFG ಹೆಚ್ಚಿಂದ ಹಾರ್ಲಿಕ್ಸ್ ಬರುತ್ತೆ. ಆದ್ಮೇಲೆ ಅವರೇ ತೋರಿಸಿದ್ದೆ ಅಲ್ವಾ ಹೆಚ್ಚಿಂದ. ಆದ್ಮೇಲೆ ತಿನ್ನೋಣ ಗುರು. ಆದ್ಮೇಲೆ ಕಡಿಮೆ ಬಜೆಟು. ಆದ್ಮೇಲೆ ಆದರೆ 1 ರೂಪಾಯಿ, ಹಾರ್ಲಿಕ್ಸ್ ಆದರೆ 5 ರೂಪಾಯಿ. ಸೊ ಹೆಂಗೆ ನಾವು ಹಂಗೆ ತಿನ್ಕೊಂಡೇ ಮಾಡೋಣ ಗೈಸ್. ಇವಾಗ ಜೆಯಿಂದ ಮಾಡಬೇಕು. ಜೆಯಿಂದ ಮಾಮೂಲಿ ಜಾಮ್ ಇರುತ್ತೆ. ನಮ್ಮ ಅಂಗಡಿಲಿ ಐತಾ ಜಾಮ್ ಕಿಸಾನ್ ಜಾಮ್ ತಿನ್ನೋಣ ಬನ್ನಿ. ಜಾಮ್ ತಿನ್ಬೋದಿತ್ತು, ಸುಮ್ಮನೆ ಯಾಕೆ ಬರೀ ಜಾಮ್ ತಿನ್ನೋಣ ಗೈಸ್. ಇವಾಗ ಜಾಮ್ ತಿಂತಾಯಿದ್ದೀನಿ. ಕಿಸಾನ್ ಜಾಮ್ ಗೈಸ್. ಇವಾಗ ಕೆಯಿಂದ ಕುರ್ಕುರೆ ಇರುತ್ತೆ. ಕುರ್ಕುರೆ ಗೈಸ್ ಇದು ಕೆಯಿಂದ ಕುರ್ಕುರೆ ತಿನ್ಬೋದು. ಆದರೆ ಇದು ಮೇಲ್ಗಡೆ ಹೆಸರವೆ. ಸೊ ಏನು ತಿನ್ನೋಣ ಇದು ಗೈಸ್? ಕೆಯಿಂದ ಏನೈತಿ? ಕೆಯಿಂದ ಖಾರ. ಇದು ಖಾರ ಗುರು. ಮಿಕ್ಚರ್ ಅಲ್ಲ ಬೂಂದಿ ಅಲ್ಲ, ಇದು ಖಾರ. ನಮಗೆ ಖಾರನೇ ಇದು ಫಸ್ಟಿಂದನೂ. ಸೊ ಇದು ಖಾರನೇ ತಿಂದ್ಬಿಡೋಣ. ಖಾರ ಲೇಸಿಲ್ಲ. ಟೇ ಆಯಿತು. ಎಲ್ಲಿಂದ ಲೇಸು, ಮಾಮೂಲಿ ಲೇಸ್ ತಿನ್ನೋಣ. ಲೇಸ್ ಗೈಸ್. ಚಿಪ್ಸು ಗೈಸ್. ಬಾಕ್ಲು ಹಾಕ್ಬಿಟ್ಟೆ ಬೇಗ ಮಾಡೋಕೋಣ ಅಂತ. ಇವಾಗ ಎಮ್ಮಿಂದ ಗೈಸ್ ಏನಿದೆ ಮಿಕ್ಚರ್ ಬೇಡ. ಅವಲ್ಲಿ ಎಮ್ಮಿಂದ ಇದಾಗೈತೆ. ಮೈಸೂರು ಪಾಕ್ ಗುರು.
ಸ್ವಲ್ಪ ಅಕ್ಕಿ ಸಾಕು ಗುಡ್. ಇವಾಗ ಹೆಣ್ಣು ಆಯಿತು. ಇವಾಗ ಹೆಣ್ಣಿಂದ ಏನಾದ್ರು ನೂಡಲ್ಸ್, ಚಟ್ಪಟ್ ನೂಡಲ್ಸ್. ಇದು ನೂಡಲ್ಸ್ ಬರಲ್ಲ, ಚಟಾಪಟ್ ಅಂತ ಐತೆ. ನಿಪ್ಪಟ್ಟು ಗುರು, ನಿಪ್ಪಟ್ಟು ಐತಾ? ಐತೆ ಸ್ವಲ್ಪ ಐತೆ. ಬಜೆಟ್ ಫ್ರೆಂಡ್ಲಿ ಮತ್ತು ಕರೆಕ್ಟ್ ಹೋಯ್ತು ನಿಪ್ಪಟ್ಟು ಎಣ್ಣಿಂದ. ಸೊ ನಿಪ್ಪಟ್ಟು ತಿನ್ನೋಣ. ಪೀಯಿಂದ ಪಾರ್ಲೇಜಿ ಗುರು, ಪಾರ್ಲೇಜಿ ಬಿಸ್ಕೆಟು. ಗೈಸ್ ನೋಡಿ, ಇದೇ ರಿಸ್ಕ್, ಅಂಗಡಿಗೆ ಬರ್ತೀವಿ. ಸೊ ಈಗ ಬಿಸ್ಕೆಟ್ ಪಾರ್ಲೇಜಿ. ಸರಿ ಸರಿ ಈಸ್ ಪಾರ್ಲೇಜಿ. ಗೈಸ್ ಇವಾಗ 6 ಲೆಟರಿಂದ ತಿನ್ನಬೇಕು. 6 ಲೆಟರಿಂದ ಏನು ಸಿಗುತ್ತೆ? 6ರಿಂದ ಏನೂ ಇಲ್ಲ ಗುರು. ರಸಂ ಪೌಡ್ರ್ ಐತೆ, ನೋಡ್ತೀನಿ ತಡೀರಿ. ರಸಂ ಪೌಡರ್, ಸಾಂಬಾರ್ ಪೌಡರ್ ಇಲ್ಲ. ಹುಡುಕ್ಬೇಕು ಗುರು. 6ರಿಂದ ಹೆವಿ ಕಷ್ಟ, ಹುಡುಕ್ಬೇಕು, ಜಾಸ್ತಿ ಹುಡುಕ್ಬೇಕು. ಹುಡುಕೋದ್ಮೇಲೆ ಸಿಕ್ತೀನಿ ಗುರು ನಿಮಗೆ. ನಾನು ಹೆವಿ ತಲೆ ಕೆಡಿಸ್ಕೊಬಿಡ್ತೀನಿ, ಅದಕ್ಕೆ ಅದೆಲ್ಲ ನೀವು ನೋಡಬಾರ್ದು. ಗೈಸ್ ಕೊನೆಗೆ ಹೋಗಿ ಸಿಕ್ಬಿಡ್ತು. ಏನು ಅಂದರೆ ರಸಗುಳ. ಎತ್ತು ಗುರು ರಸಗುಳ. ಇಲ್ಲ ಇತ್ತಲ್ಲ ಗುರು, ಇಲ್ಲ ಐತೆ ರಸಗುಲ್ಲ. ಗೈಸ್ ಇವಾಗ ಎಸ್ ಲೆಟರಿಂದ ತಿನ್ನಬೇಕು. ಎಸ್ ಕ್ಲಿನಿಕ್ ಪ್ಲಸ್ ಶಾಂಪೂ. ಸೊನ್ಗೆನಾ ಇದು? ಸೊನ್ಗೆ ಗುರು. ಸೊನ್ಗೆ ತಿನ್ನೋಣ. ಸೊನ್ಗೆ ಅಪ್ಪ, ಈ ಥರದ ಲೇಯರ್ಸ್ ಬಾಕ್ಸ್ ಎಷ್ಟು ಗುರು? ಇದು ಎಷ್ಟನೇ ಲೇಯರ್ಸ್ ಬಾಕ್ಸ್ ಇದು? ಕುರ್ಕುರೆ, ಹೆವಿ ಕುರ್ಕುರೆ ಇವತ್ತು. ಗೈಸ್ ಇವಾಗ ಎಷ್ಟಾಯಿತು? ಟೀ. ಟೊಮೊಟೊ ಕ್ರೇಜ್ ಇತ್ತು, ಬರೀ ಲೇಸೆ ಆಯಿತು ಗುರು. ಬರೀ ಟೊಮೊಟೊ ತಿನ್ನೋಣ. ಇಲ್ಲೆಲ್ಲ ಇಟ್ಟಿರ್ತದೆ ನಾನು. ಟೊಮೊಟೊ ಗೈಸ್ ನೋಡಿ ಗೈಸ್, ಟೊಮೊಟೊ ತಿಂತಾ ಇದ್ದೀನಿ. ನೋ ವಾಷಿಂಗ್. ಯೂರಿನ್ ಯೂರಿನೇ ಬರ್ತಾಯಿದೆ ಇವಿಂದ. ಗೈಸ್ ಉದ್ದಿನ ಬೇಳೆ ತಿನ್ನೋಣ. ಉದ್ದಿನ ಬೇಳೆ ಇದೇ ಇರಬೇಕು, ಉದ್ದಿನ ಬೇಳೆ. ಇವಾಗ ಎತ್ತಿದ್ರೆ ಹಂಗೆ ಬಿದ್ದೋಗೋದು. ಗೈಸ್ ಅವಲಕ್ಕಿ ಐತೆ, ಏನಿಂದ ಅವಲಕ್ಕಿ ತಿನ್ಬೋದಿತ್ತು, ಸುಮ್ಮನೆ ಅರಸನ್ನ ತಿಂದ್ಬಿಟ್ಟೆ. ನಾವು ಉದ್ದಿನ ಬೇಳೆ ತಿಂತಾಯಿದ್ದೀನಿ ನೋಡಿ ಗೈಸ್. ಉದ್ದಿನ ಬೇಳೆ ಅಷ್ಟೇ ಆಗೋಯ್ತು. ಹಸಿ ಉದ್ದಿನ ಬೇಳೆ ಗೈಸ್. ಕೊನೆಗೂ ಯು ಇಂದನೇ ಆಯಿತು. ಈಗ ವಿಯಿಂದ ವಿಕ್ಸ್ ಬಿಟ್ಟರೆ ವಿಕ್ಸ್ ಲಾಸ್ಟಿಗೆ ಹಾಕೋಣ. ಗಂಟಲು ಬೇರೆ ನೋವೈತೆ, ಎಲ್ಲ ಆಗೋದ್ಮೇಲೆ ಹಾಕೋಣ. ಡಬ್ಲ್ಯೂ ಅಲ್ಲಿ ಯಾವುದೋ ಕುರ್ಕುರೆ ನೋಡಿದ್ದೆ ಯಾವಾಗಲೇ. ಇದ್ರೆ ಇರಬೇಕು, ಇದೆಲ್ಲ. ವಾಚು ಏನೋ ಐತೆ. ಇದು ಎಷ್ಟೇ ಕುರ್ಕುರೆ ಗುರು ಯಪ್ಪ. ಒಂದು ನಮ್ಮ ಅಮ್ಮ ನೋಡ್ರಿ, ಜಾಸ್ತಿ ತಿನ್ಬೇಡ ಅಂತ ಐತೆ. ಫೋನ್ ಇಟ್ಕೊಂಡೇ ಬಂದ್ಬಿಟ್ಟೈತೆ. ಇವಾಗ ಲಾಸ್ಟ್ ಡಬ್ಲ್ಯೂ ಇಂದ ಈಗಲೇ ನೆಡ್ಡೆ ಆಗೈತು. ಲಾಸ್ಟ್ ಗೈಸ್ ಡಬ್ಲ್ಯೂ ಇಂದ ಲಾಸ್ಟ್. ಗೈಸ್ ಲಾಸ್ಟ್ ವೈಯಿಂದ ಯಾಲಕ್ಕಿ ತಿನ್ಬೇಕೀಗ. ಯಾಲಕ್ಕಿ ನಮ್ಮ ಫುಲ್ಲು ಈಗ ರೇಗ್ಬಿಟ್ಟೈತೆ ನನ್ನ ಮೇಲೆ.
ಯಾಲಕ್ಕಿ ಜೀರ್ಣ ಆಗಲಿ ಅಂತ ಯಾಲಕ್ಕಿ ತಿಂತಾವನೆ ಹಂಗೆ ಅಂತ. ಅನ್ಬೇಕು ಊಟ ಮಾಡಕ್ ಬಂದ್ರೆ ಗೈಸ್ ಈಗ ಯಾಲಕ್ಕಿ ಕೂಡ ಕಂಪ್ಲೀಟ್. ಗೈಸ್ ಫೈನಲಿ ಎಲ್ಲ ಲೆಟರ್ಸು ಆಗೋದ್ವು. ನಾನು ಎಷ್ಟು ಲೆಟರ್ ಮಿಸ್ ಮಾಡಿದ್ದೀನಿ ಮತ್ತು ಅದು ಯಾವ ಲೆಟರ್ಸು ಅಂತ ಯಾರಾದರೂ ಈ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಸ್ಪೆಷಲ್ ಗಿಫ್ಟು ನನ್ನ ಕಡೆಯಿಂದ. ಅದಂತೂ ಪಕ್ಕ ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್. ಅವರು ನಾನು ಯಾವ್ಯಾವ ಲೆಟರ್ ಬಿಟ್ಟಿದ್ದೀನೋ ಅಷ್ಟು ಲೆಟರ್ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಇರುತ್ತೆ ನನ್ನ ಕಡೆಯಿಂದ. ಅದಂತೂ ಪಕ್ಕ. ಓಕೆ ಫ್ರೆಂಡ್, ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಲೈಕ್ ಮಾಡಿಲ್ಲ ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.